ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ನನ್ನ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಹೇಗಿತ್ತು, ಹೆಂಗೆ ಸ್ಪೆಂಡ್ ಮಾಡಿದೆ, ಅಡುಗೆಗೆ ಏನು ಮಾಡಿದ್ದೆ, ಫ್ಲಿಪ್ಕಾರ್ಟಲ್ಲಿ ಏನೋ ಒಂದು ಐಟಮ್ ಆರ್ಡರ್ ಮಾಡಿದ್ದೆ, ಅದು ಯಾವ ಐಟಮ್ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಇದ್ದು ಇದೊಂದು ಡ್ಯೂಟಿ ನನಗೆ. ಎಲ್ಲ ವಿಂಡೋಸ್ನೂ ಹೋಗಿ ಫಸ್ಟ್ ಓಪನ್ ಮಾಡಿ ಇಟ್ಕೊಳ್ತೀನಿ, ಅಂದರೆ ಫುಲ್ ಕ್ಲೋಸ್ಡ್ ಆಗಿರುತ್ತಲ್ವ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಏರ್ ಬರಲಿ ಅಂತ ಫಸ್ಟು ಎಲ್ಲ ವಿಂಡೋಸ್ನೂ ಓಪನ್ ಮಾಡ್ತೀನಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಆ್ಯಸ್ ಯೂಶ್ವಲ್ ನನ್ನ ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ. ನಾನು ABC ಜ್ಯೂಸ್ ಇವತ್ತು ಮಾಡಿರಲಿಲ್ಲ, ಸಿಂಪಲ್ ಆಗಿರಲಿ ಅಂತ 1 ಗ್ಲಾಸ್ ಆಫ್ ಹಾಟ್ ವಾಟರ್ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಮೇಯ್ನಾಗಿ ಈ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ವೆಯ್ಟ್ ಲಾಸ್ ಯಾರಿಗೆಲ್ಲ ಮಾಡಬೇಕು ಅಂತಿದ್ದೀರ ನೋಡಿ ನೀವು, ಅವ್ರಿಗೆ ತುಂಬ ಒಳ್ಳೆಯದು. ಬಾಡಿ ಫುಲ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ, ಡೈಜೆಷನ್ಗೆ ಒಳ್ಳೆಯದು, ಬ್ರೈನ್ ಕೂಡ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಸೊ ಇದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ ನೀವು, ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದನ್ನು. ಸೊ ಹಾಗೆ ಡಿಟಾಕ್ಸ್ ಎಲ್ಲ ಆದಮೇಲೆ ನಾನು ತಿಂಡಿ ಮಾಡಿಕೊಂಡೆ. ಬೆಳಗ್ಗೆ ದೋಸೆ ಮಾಡ್ಕೊಂಡಿದ್ದೆ, ದೋಸೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ. ಸೊ ಹಾಗೆ ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಕೂತ್ಕೊಂಡಿರಬೇಕಾದ್ರೆ ಫೈನಲಿ ಫ್ಲಿಪ್ಕಾರ್ಟ್ ಐಟಮ್ ಡೆಲಿವರಿ ಆಯಿತು. ಏನಿಲ್ಲ, ಸಿಂಪಲ್ಲಾಗಿರೋ ಒಂದು ವಾಲ್ ಫ್ರೇಮ್ ಆರ್ಡರ್ ಮಾಡಿದ್ದೆ. ಹೀಗೆ ಸುಮ್ಮನೆ ನೋಡ್ತಾ ಇರಬೇಕಾದ್ರೆ ಇದು ಕಣ್ಣಿಗೆ ಬಿತ್ತು, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ಆರ್ಡರ್ ಮಾಡಿದೆ. ಇದು ಎಸ್ಪೆಷಲಿ ಕಿಚನಲ್ಲೇ ಹಾಕೋಕ್ಕೆ ಅಂತ ತೊಗೊಂಡಿದ್ದು ನಾನು. ಹಿಂಗೂ ಒಂದು ಪೋರ್ಷನ್ ಖಾಲಿ ಇತ್ತು. ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಏನಾದರೂ ಹಾಕಬೇಕು ಅಲ್ಲಿ ಅಂತ. ಸೊ ಇದನ್ನು ಆರ್ಡರ್ ಮಾಡಿದ್ದೆ ನಾನು. ಇನ್ನು ಸುಮ್ಮನೆ ಹೋಲ್ ಮಾಡಬೇಕಲ್ವ, ಅದು ಬೇರೆ. ನಾನು ಇದನ್ನು ಟೈಲ್ಸ್ ಮೇಲೆ ಹಾಕೋಣ ಅಂತ ಇದ್ದಿದ್ದು. ಸೊ ಅದು ಹೋಲ್ ಮಾಡೋಕ್ಕೂ ಕಷ್ಟ ಅಂತ ಈ ಡಬಲ್ ಸೈಡೆಡ್ ಗಮ್ ಟೇಪ್ ಬರುತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಅದನ್ನು ಹಾಕ್ಕೊಂಡ್ರೆ ಈಸಿಯಾಗಿ ಸ್ಟಿಕ್ ಕೂಡ ಮಾಡ್ಕೊಳ್ಬೋದು. ಗೋಡೆನೂ ಚೆನ್ನಾಗಿರುತ್ತೆ. ಇವಾಗ ಟೈಲ್ಸ್ ಅಂತಲ್ಲ, ನಾರ್ಮಲಿ ನೀವು ಗೋಡೆ ಮೇಲೆ ಹಾಕ್ಕೊಳ್ಬೇಕಾದ್ರೂ ಯಾವುದೇ ವಾಲ್ ಫ್ರೇಮ್ಸ್ ಈ ಥರ ಡಬಲ್ ಸೈಡೆಡ್ ಗಮ್ ಟೇಪ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಆವಾಗ ಕಲೆನೂ ಆಗಲ್ಲ, ಗೋಡೆನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದಿಷ್ಟು ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿ ಹೋಯಿತು. ಇನ್ನು ಲಂಚ್ಗೆ ಅಂತ ಹಸ್ಬೆಂಡ್ ಚಿಕನ್ ತಂದಿದ್ರು. ಆಫ್ಟರ್ ಲಾಂಗ್ ಟೈಮ್ ಚಿಕನ್ ಮಾಡ್ತಾ ಇರೋದು ಮನೆಯಲ್ಲಿ. ಸೊ ತುಂಬ ದಿನ ಆಯಿತು ಮಂಗಳೂರು ಸ್ಟೈಲು ಚಿಕನ್ ಸುಕ್ಕ ಮಾಡಿದೆ, ಅದನ್ನೇ ಮಾಡೋಣ ಅಂತ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಕ್ಕೆ ಲವಂಗ, ಒಂದು 10ರಿಂದ 15 ಎಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಗಡ್ಡೆ ಈರುಳ್ಳಿ, ಇದಿಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇವಾಗ ಇಷ್ಟು ಸಾಕು, ಅಂದರೆ ನೆಕ್ಸ್ಟ್ ನಮಗೆ ತುಂಬ ಹಾಕ್ಕೊಳ್ಳೋದಿದೆ. ಗ್ರೇವಿ ತುಂಬ ಸ್ವೀಟ್ ಆಗಬಾರ್ದು ಅಂತ ಇವಾಗ ಒಂದು ಅರ್ಧ ಗಡ್ಡೆಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಒಂದು 7ರಿಂದ 8 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಆ್ಯಕ್ಚುಲಿ ಇಷ್ಟೊತ್ತಿಗೆ ಫ್ರೈ ಮಾಡಬೇಕಾದ್ರೆ ನಿಮಗೆ ಒಂದು ಘಮ ಬಂದಿರುತ್ತೆ. ಸೊ ಇದಿಷ್ಟು ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಪ್ಯಾನು ಆಲ್ರೆಡಿ ಹಾಟ್ ಆಗಿರುತ್ತಲ್ವ, ಸೊ ಅದಕ್ಕೆ ಒಂದು 15ರಿಂದ 20 ಬ್ಯಾಡಗಿ ಮೆಣಸು, 6ರಿಂದ 7 ಗಿಡ್ಡ ಮೆಣಸು ಖಾರಕ್ಕೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹುರ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಮೆಣಸು ಎಷ್ಟು ಹಾಕ್ಕೊಳ್ತೀರ ನೋಡಿ, ಅದ್ರ ಮೇಲೆ ಗ್ರೇವಿ ಕ್ವಾಂಟಿಟಿ ಇರುತ್ತೆ. ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಮೆಣಸು ಜಾಸ್ತಿ ಹಾಕ್ಕೊಂಡಿದ್ದು ನಾನು. ನೋಡಿ ಈ ಥರ ಹದ ಬಂದರೆ ಸಾಕಾಗುತ್ತೆ. ನೆಕ್ಸ್ಟು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1.5 ಗಡ್ಡೆಯಷ್ಟು ಈರುಳ್ಳಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಟೊಮೆಟೊ ಹಾಕ್ಕೊಳ್ಬೇಕು ಅಂತ ಇದೆ ನೋಡಿ, ಅವ್ರಿಗೆ ಟೊಮೆಟೊನು ಯೂಸ್ ಮಾಡ್ಕೊಳ್ಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ವಾಶ್ ಮಾಡಿಟ್ಟಿರೋಂಥ ಚಿಕನ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಊರ ಕಡೆ ಎಲ್ಲ ಚಿಕನ್ ಸುಕ್ಕ ತುಂಬಾ ಫೇಮಸ್. ಈ ನೀರು ದೋಸೆ ಎಲ್ಲ ಬರುತ್ತಲ್ವ, ಅದಕ್ಕಂತೂ ಒಳ್ಳೆ ಕಾಂಬಿನೇಷನ್. ನೀವು ಮಂಗಳೂರಿಗೆಲ್ಲ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋದರೆ ಈ ನೀರು ದೋಸೆ ಚಿಕನ್ ಸುಕ್ಕ ಅಂತ ತಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಇದು ಮ್ಯಾಂಗ್ಳೂರ್ ಫೇಮಸ್ ಫುಡ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ಈ ಚಿಕನ್ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಇದು ಇಲ್ಲಿ ನಾನು ವಾಟರ್ ಆ್ಯಡ್ ಮಾಡಿಲ್ಲ, ಚಿಕನ್ ತಾನಾಗಿ ನೀರು ಬಿಟ್ಕೊಂಡಿರೋದು. ಅದಕ್ಕೆ ನಾನು ಈ ಆಲ್ರೆಡಿ ಬ್ಲೆಂಡ್ ಮಾಡಿಟ್ಟಿರ್ತೀನಲ್ವ ಮಸಾಲ ಇರುತ್ತೆ ನೋಡಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಅಂದರೆ ಚಿಕನ್ ಬೇಯಬೇಕಾದ್ರೆ ನೀರು ಹಾಕ್ಕೊಳ್ಳೋ ಅಗತ್ಯ ಇರಲ್ಲ. ನೀವು ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಆಯಿತು ಅಂತ ಅಂದ್ಕೊಂಡ್ರೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೇನು ಬೇಯಿಸ್ಕೊಳ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು
ಬೇಯಕ್ಕೆ ಇಡ್ತಾ ಇದ್ದೀನಿ. ಒಂದು 3-4 ವಿಸಿಲ್ ಹಾಕೊಂಡ್ರೆ ಸಾಕಾಗುತ್ತೆ. ಇದು ಬೇಯೋಷ್ಟರಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೆಂಗಿನ ತುರಿ, 1 ಗಡ್ಡೆಯಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಇದಿಷ್ಟನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಮಸಾಲ ಬ್ಲೆಂಡ್ ಮಾಡೋ ಟೈಮಲ್ಲಿ ಅದ್ರ ಜೊತೆಗೆ ತೆಂಗಿನ ತುರಿ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ತಾರೆ, ಬಟ್ ನಾನಿಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕಿದು. ಇಷ್ಟು ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಇದು ಬೆಂದಾಗಿರುತ್ತಲ್ವ ಚಿಕನ್, 4 ವಿಸಿಲ್ ಆದಮೇಲೆ ಈ ಲಿಡ್ ಓಪನ್ ಮಾಡಾದ್ಮೇಲೆ ನೋಡಿ ಈ ಥರ ಇರುತ್ತೆ. ಇದಕ್ಕೆ ನಾನು ಈ ಹುರಿದಿಟ್ಟಿರೋಂಥ ತೆಂಗಿನ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಾರ್ನಿಷ್ಗೆ ಅಂತ ಕೊರಿಯಂಡರ್ ಲೀವ್ ಕೂಡ ಹಾಕ್ಕೊಳ್ಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಸೊ ಇದಾಗಿತ್ತು ನನ್ನ ಸ್ಯಾಟರ್ಡೇ ವ್ಲಾಗ್. ಇದೇ ಥರ ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.